ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಜುಲೈ 2. ಇಂದು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಜನ್ಮ ಮಹೋತ್ಸವ. ಅವರಿಗೆ ಸರ್ಕಾರ ರಾವ್ ಬಹದ್ದೂರ್ ಅಂತ ಕೊಟ್ಟರು ಕೂಡ ಜನಮಾನಸದಲ್ಲಿ ಅವರು ಉಳಿದಿದ್ದು ವಚನ ಪಿತಾಮಹ ಫಗು ಹಳಕಟ್ಟಿ ಅಂತಲೇ ಎಲ್ಲರೂ ನೆನ್ಪಿಟ್ಕೊಂಡಿರೋದು. ಯಾಕೆ ಅಂತಂದರೆ ಅವರು ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು BA LLB ಮಾಡಿ ಲಾ ಓದಿ, ಅದು ಮುಂಬೈನಲ್ಲಿ ಓದಿ ಲಕ್ಷಾಂತರ ರೂಪಾಯಿ ಗಳಿಸ್ಬೋದಾಗಿತ್ತು. ಆದರೆ ಅವರು ತಮ್ಮ ಲಾವನ್ನು ಕಡೆಗಣಿಸಿ ಸಮಾಜದ ಹಿತಕ್ಕಾಗಿ, ಸಮಾಜದ ಏಳಿಗೆಗಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಅದಕ್ಕಿಂತ ಮುಖ್ಯವಾಗಿ ಸೈಕಲ್ ಮೇಲೆ ಮನೆ ಮನೆಗೆ ಹೋಗಿ ಮನೆಯಲ್ಲಿ ಜಗಲಿ ಮೇಲಿಟ್ಟು ಪೂಜೆ ಮಾಡ್ತಾ ಇದ್ದಂಥ ವಚನಗಳನ್ನೆಲ್ಲ ಸೇರಿಸಿದ್ರು. ಆಗಿನ ಕಾಲದಲ್ಲಿ ಅವರು ಹುಟ್ಟಿದ್ದು 1880ರಲ್ಲಿ, ಲಿಂಗೈಕ್ಯರಾಗಿದ್ದು 1964ರಲ್ಲಿ. ಅಂದರೆ 83 ವರ್ಷಗಳ ಕೂಡ ಅವರು ಸಮಾಜದ ಹಿತಕ್ಕಾಗಿಯೇ ತಮ್ಮ ಜೀವನವನ್ನ ಗಂಧದಂತೆ ತೆಗೆದಂಥವ್ರು. ಆಗ ಕೇವಲ 50 ಜನ ವಚನಕಾರರು ಗೊತ್ತಿದ್ರು. ಆದರೆ ಇವರು ಸಂಶೋಧನೆ ಮಾಡಿ ಮನೆ ಮನೆಗೆ ಹೋಗಿ ವಚನಗಳ ಸಂಗ್ರಹಿಸಿದಾಗ 250 ವಚನಕಾರಗಳ ಸಹಸ್ರಾರು ವಚನಗಳು ಸಿಕ್ಕು. ಇವತ್ತೇನು 24,000ಗಳಿದೆ ಅಲ್ಲ, ಅವನ್ನೆಲ್ಲವನ್ನೂ ಕೂಡ ಅವರು ಮನೆ ಮನೆಯಿಂದ ಸಂಗ್ರಹಿಸಿದಂಥದ್ದು. ಅದನ್ನು ಮುದ್ರಣ ಮಾಡೋದಕ್ಕೋಸ್ಕರ ಅವರು ತಮ್ಮ ಮನೆಯನ್ನ ಮಾರಿ ಸಾಲ ಮಾಡಿದಾಗ ಸಾಲಗಾರರಾದರು. ಆಗ ಸಿರಿಗೆರೆ ಮಹಾಸ್ವಾಮಿಗಳು ಕರೆದು, ನೀವು ಸಾಧಕರೆಂದು ಸಾಲಗಾರರಾಗಿ ಸಾಯಬಾರ್ದು ಅಂತ ಹೇಳಿ ಚಿನ್ನದ ಪದಕವನ್ನು ಕೊಟ್ಟು, ನೋಡಿ ಇದು ಮರ್ಯಾದೆಗೆ ಚಿನ್ನದ ಪದಕ ಕೊಟ್ಟಿದ್ದು, ಸ್ವಾಮಿಗಳು ಕೊಟ್ಟಿದ್ದು ಅಂತ ಮನೆಯಲ್ಲಿ ಇಟ್ಕೋಬೇಡಿ, ಇದನ್ನ ಮಾರಿಬಿಟ್ಟು ನಿಮ್ಮ ಸಾಲವನ್ನು ತೀರಿಸಿ ನಿಮ್ಮ ಕಾಯಕವನ್ನ ಮುಂದುವರಿಸಿ ಅಂತ ಅವರಿಗೆ ಆಶೀರ್ವಾದ ಮಾಡಿದ್ರು. ಎಂಥ ಮಹಾನುಭಾವರು ನೋಡಿ. ಅಂದರೆ ಸಾಧಕರಿಗೆ ಎಷ್ಟು ಸನ್ಮಾನ ಮಾಡಿ ಅವರನ್ನು ಹೇಗೆ ಸಾಲಗಾರ ಆಗಬಾರ್ದು ಅಂತ ನೋಡ್ಕೊಳ್ಳುವಂಥ ಸ್ವಾಮಿಗಳಿಗೆ ನಾವು ಧನ್ಯರಾಗಬೇಕು, ನಮಸ್ಕರಿಸ್ಬೇಕು. ಇನ್ನೊಂದು ಸಲ ಅವರು ಹೀಗೆ ಕೆಲಸದಲ್ಲಿ ಇದ್ದು ತಮ್ಮ ಬದುಕು ಮತ್ತು ಬಟ್ಟೆಗಳ ಕಡೆಗೆ ಗಮನನೇ ಕೊಡ್ತಾ ಇರಲಿಲ್ಲ. ಅವರು ಕರ್ನಾಟಕ ಯೂನಿವರ್ಸಿಟಿಗೆ ಸ್ಥಾಪನೆ ಮಾಡೋಕ್ಕೂ ತುಂಬ ಸಹಾಯ ಮಾಡಿದಂಥವ್ರು. ಹಾಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯದವರು ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಕರೆದಿದ್ರು. ಪಾಪ ಅವರು ಮಾಸಿದ ಒಂದು ಹರಕಲು ಕೋಟ್ ಹಾಕೊಂಡು ಬಂದಾಗ ಆ ಸೆಕ್ಯೂರಿಟಿಯವನು ಒಳಗಡೆ ಬಿಡಲಿಲ್ಲ. ಅಂದರೆ ಇಂಥ ಮಹಾನುಭಾವರಿಗೆ ವಚನ ಪಿತಾಮಹರನ್ನ ಅವರು ಏನೋ ಅನ್ಕೊಂಡ್ಬಿಟ್ರು. ಅಂದರೆ ಜಗತ್ತು ಹೇಗಾಗಿದೆ ಅಂದರೆ ಆ ಹೊರಗಡೆ ದೃಶ್ಯವನ್ನೇ ನೋಡ್ತಾರೆ, ತಾಟು ಬಾಟು ಹುಳುಕು ಅದನ್ನೇ ನೋಡ್ತಾರೆ, ಆದರೆ ಮನುಷ್ಯರ ಸಾಧನೆಯನ್ನ ನೋಡೋದಿಲ್ಲ. ಇವರು ಕೇವಲ ಸಾಹಿತ್ಯ ಅಷ್ಟೇ ಅಲ್ಲ, ಅವರು ನಡೆಸಿದಂಥ ವಚನ ಸಾಹಿತ್ಯ ಸಾರ, ಶಿವಾನುಭವ ಇವೆಲ್ಲ ಪತ್ರಿಕೆಗಳು ಬಹಳ ಹೆಸರುವಾಸಿಯಾಗಿದ್ವು. ಅಷ್ಟೇ ಅಲ್ಲ, ನವಕರ್ನಾಟಕ ವಾರ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡಿದ್ರು. ಬರೀ ಸಾಹಿತ್ಯದ ಸೇವೆ ಅಷ್ಟೇ ಅಲ್ಲ, ಅವರು ಸಹಕಾರದಲ್ಲಿ, ಬ್ಯಾಂಕಿಂಗ್ನಲ್ಲಿ, ಕೃಷಿಯಲ್ಲಿ ಎಲ್ಲದರಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರು. ಅಷ್ಟೇ ಅಲ್ಲ, ಮುಂದೆ ಅವರು ಮಹಾರಾಷ್ಟ್ರದ ಅಸೆಂಬ್ಲಿಯಲ್ಲಿ, ಸಂಸತ್ತಿನಲ್ಲಿ ಕೂಡ ಅವರು ಭಾಗವಹಿಸಿದ್ರು. ಹಾಗಾಗಿ ಅವ್ರ ತಂದೆ ಗುರುಬಸಪ್ಪ, ಅವರು ತಾಯಿ ದಾನಾದೇವಿ, ತಾಯಿಯ ದಾನವನ್ನ ಕಲ್ತಿದ್ರು. ಆಮೇಲೆ ತಂದೆಯ ಗುರುಗಳು, ತಂದೆ ಸಾಹಿತಿಗಳಾಗಿದ್ರಿಂದ, ಅವರು ಶಿಕ್ಷಕರಾಗಿದ್ರಿಂದ ಇವರಲ್ಲಿ ಆ ವೃತ್ತಿ ಕೂಡ ರಕ್ತಗತವಾಗಿ ತಾನಾಗೆ ಬಂದಿತ್ತು. ಹಾಗಾಗಿ ಅವರು ಮುಂದೆ ಸಂಪಾದಿಸಿದಂಥ, ಅನುವಾದಿಸಿದಂಥ ವಚನ ಸಾಹಿತ್ಯ ಜಗದಗಲ ಪಸರಿಸಿದ್ರು. ಅಷ್ಟೇ ಅಲ್ಲ, ಪರಮ ಪಾವನವಾದಂಥ ಇಂಥ ಅದ್ಭುತವಾದಂಥ ವ್ಯಕ್ತಿತ್ವವುಳ್ಳಂಥ ಅವರು ಮಾಡದಂಥ ಕೆಲಸ ಅಷ್ಟಿಷ್ಟಲ್ಲ. ಅವರ ಚೈತನ್ಯ ಅದಮ್ಯವಾಗಿತ್ತು, ಅವರ ಕಾಯಕ ಅಮೂಲ್ಯವಾಗಿತ್ತು, ಅವರ ಪಟ್ಟ ಪರಿಶ್ರಮ ಅದ್ಭುತವಾಗಿತ್ತು. ಹಾಗಾಗಿ ರಾವ್ ಬಹದ್ದೂರ್ ಅನ್ನೋದಕ್ಕಿಂತಲೂ ನಾವು ವಚನ ಪಿತಾಮಹ ಫಗು ಹಳಕಟ್ಟಿ ಅವರಿಗೆ ನಮೋ ನಮೋ ಅಂತ ಅನ್ನೋಣ. ನಮಸ್ಕಾರ.